ಮಂಡ್ಯ ಜೈಲಿನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ಕಾಸು ಕೊಟ್ರೆ ಜೈಲಲ್ಲೇ ಸ್ವರ್ಗವನ್ನೇ ಸೃಷ್ಟಿ ಮಾಡ್ತಾ ಇದ್ದಾರಂತೆ. ಜೈಲಲ್ಲಿರುವಂತಹ ಒಂದೊಂದು ರೂಮ್ಗೂ ಒಂದೊಂದು ರೇಟ್ ಫಿಕ್ಸ್ ಮಾಡಿದ್ದು ಜೈಲಾಧಿಕಾರಿಗಳ ಬಗ್ಗೆಗೆ ಅನುಮಾನ ಹುಟ್ಟಿಸಿದೆ. ಕೈದಿಗಳ ಹತ್ರ ಹಣವನ್ನು ವಸೂಲಿ ಮಾಡಿ ದಂಧೆನ ಮಾಡ್ತಿರ್ತಕ್ಕಂಥದ್ದು ಚಿಕನ್ಗೆ 500 ರೂಪಾಯಿ 700 ರೂಪಾಯಿ. ಅವ್ರು ಬೇಕಾದ ಸ್ಥಳಗಳಲ್ಲಿ ಇರಬೇಕಂದ್ರೆ ಅಲ್ಲೂ ಒಂದು 5 ರಿಂದ 10 ಸಾವಿರ ತಿಂಗಳಿಗೆ. ಮಂಡ್ಯ ಜೈಲಲ್ಲಿ ಕಾಸು ಕೊಟ್ಟರೆ ಸಿಗುತ್ತೆ ಸ್ವರ್ಗದಂತ ಟ್ರೀಟ್ಮೆಂಟ್. ಒಂದೊಂದು ಸೆಲ್ಗೆ ಒಂದೊಂದು ರೇಟ್, ಕಾಸಿದ್ರೆ ಕೈಲಾಸ. ಮಂಡ್ಯದ ಜೈಲು ಅನ್ನೋದು ಕೈದಿಗಳ ಪಾಲಿನ ಕೈಲಾಸದಂತಾಗಿದೆಯಂತೆ. ಕಾಸು ಕೊಟ್ಟರೆ ಭೂಲೋಕದ ಸ್ವರ್ಗವನ್ನೇ ಧರೆಗಿಳಿಸ್ತಾರಂತೆ. ಚಿಕನ್, ಮಟನ್ ಎಲ್ಲವೂ ಸಿಗುತ್ತೆ. ಬೇಕಾದ ಎಲ್ಲ ಟ್ರೀಟ್ಮೆಂಟ್ ಇರುತ್ತೆ. ಗರಿ ಗರಿ ನೋಟು ಬಿಚ್ಚಿದ್ರೆ ಕೈದಿಗಳಿಗೆ ಬೇಕಾದ ಸೆಲ್ಲನ್ನು ಫಿಕ್ಸ್ ಮಾಡ್ತಾರಂತೆ. ಹೀಗಂತ ಕೈದಿಗಳೇ ಆರೋಪಿಸಿ ಬರೆದ ಪತ್ರವೊಂದು ವೈರಲ್ ಆಗ್ತಿದೆ. ಮೊನ್ನೆಯಷ್ಟೇ ಮಂಡ್ಯ ಜೈಲಿನ ಕರ್ಮಕಾಂಡವೊಂದು ಬೆಚ್ಚಿಕೊಂಡಿತ್ತು. ಮಂಡ್ಯದ ಮಿಮ್ಸ್ನಲ್ಲಿ ಖೈದಿಯೊಬ್ಬನಿಗೆ ಸಂಗಾತಿ ಜೊತೆಗಿನ ಸಾಂಗತ್ಯಕ್ಕೆ ಜೈಲಾಧಿಕಾರಿಗಳೇ ಸಪರೇಟ್ ರೂಮ್ ವ್ಯವಸ್ಥೆ ಮಾಡಿದ್ದರಂತೆ. ಇದು ಬಟಾಬಯಲಾದ ಬೆನ್ನಲ್ಲೇ ಮತ್ತೊಂದು ಕಹಾನಿ ಬಿಚ್ಚಿಕೊಂಡಿದೆ. ಜೈಲಲ್ಲೂ ಸಕಲ ಸವಲತ್ತು ಸಿಗಬೇಕು ಅಂದ್ರೆ ಕೇಳಿದಷ್ಟು ಕಾಸು ಕೊಡಬೇಕಂತೆ. ಹೀಗಂತ ಆರೋಪಿಸಿ 80 ಕೈದಿಗಳು ಬಂಧಿಖಾನೆ ಡಿಜಿಪಿ ಅಲೋಕ್ ಕುಮಾರ್ಗೆ ಪತ್ರ ಬರೆದಿದ್ದಾರೆ ಎನ್ನಲಾದ ಲೆಟರ್ ಹಲ್ಚಲ್ ಎಬ್ಬಿಸಿದೆ. ಸೆಲ್ ನಂಬರ್ 1ರಲ್ಲಿ ಇರಬೇಕು ಅಂದ್ರೆ ತಿಂಗಳಿಗೆ 10,000 ಕೊಡಬೇಕು. ಸೆಲ್ ನಂಬರ್ 3ರಲ್ಲಿ ಇರಬೇಕು ಅಂದ್ರೆ ತಿಂಗಳಿಗೆ 15,000 ಬಿಚ್ಚಬೇಕು. ಹಾಗೆಯೇ ಸೆಲ್ ನಂಬರ್ 4ಕ್ಕೆ 15,000 ಫಿಕ್ಸ್ ಮಾಡಿದ್ರೆ ಸೆಲ್ ನಂಬರ್ 5ಕ್ಕೆ ತಿಂಗಳಿಗೆ 5,000, ಸೆಲ್ ನಂಬರ್ 6ಕ್ಕೆ ತಿಂಗಳಿಗೆ 8,000 ರೇಟ್ ಫಿಕ್ಸ್ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ರೂಮ್ ಬದಲಾವಣೆ ಮಾಡಬೇಕು ಅಂದ್ರೆ 2,000 ರೂಪಾಯಿ ಕೊಡಬೇಕು. ಒಂದ್ ವೇಳೆ ಪನಿಷ್ಮೆಂಟ್ ಸೆಲ್ನಿಂದ ಹೊರಬರಬೇಕು ಅಂದ್ರೆ 10,000 ರೂಪಾಯಿ ಕೊಡ್ಬೇಕಂತೆ. ಹೀಗಂತ ತಮ್ಮ UTP ನಂಬರ್ ಜೊತೆಗಿನ ಹೆಬ್ಬೆಟ್ಟಿನ ಮುದ್ರೆ ಹಾಕಿದ ಪತ್ರ ವೈರಲ್ ಆಗ್ತಿದೆ. ಹಣ ಕೊಟ್ಟರೆ ಜೈಲಲ್ಲೇ ಚಿಕನ್, ಮಟನ್. ಜೈಲು ಅನ್ನೋದು ಮನಪರಿವರ್ತನಾ ಕೇಂದ್ರ ಅಂತಾರೆ. ಕೊಲೆ ಸುಲಿಗೆ ಮಾಡಿದವರಿಗೆ ನರಕದಂತಿರುತ್ತೆ ಅಂತಾನೂ ಹೇಳ್ತಾರೆ. ಆದ್ರೆ ಮಂಡ್ಯ ಜೈಲಿನ ಪರಿಸ್ಥಿತಿ ನೋಡಿದ್ರೆ ಕೈದಿಗಳ ಪಾಲಿನ ಸ್ವರ್ಗವಾಗಿದೆ. ಹಣ ವಸೂಲಿ ಆರೋಪದ ಜೊತೆಗೆ ಜೈಲಿನಲ್ಲೇ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಲಾಗ್ತಿದೆ ಅನ್ನೋ ಆರೋಪವೂ ಕೇಳಿ ಬರ್ತಿದೆ. ಕೈದಿಗಳ ಬೇಡಿಕೆಗೆ ಅನುಗುಣವಾಗಿ ಅಡುಗೆ ಮಾಡಿಸಿಕೊಡ್ತಿದ್ದಾರಂತೆ. 1 ಕೆಜಿ ಮಟನ್ಗೆ 1,250 ರೂಪಾಯಿ ಹಾಗೂ 1 ಕೆಜಿ ಚಿಕನ್ಗೆ 700 ರೂಪಾಯಿ ದರ ನಿಗದಿ ಮಾಡಿದ್ದಾರಂತೆ. ಈ ವಿಷಯ ಜಗಜ್ಜಾಹೀರಾಗ್ತಿದ್ದಂತೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೈದಿಗಳ ಹತ್ರ ಹಣವನ್ನು ವಸೂಲಿ ಮಾಡಿ ದಂಧೆನ ಮಾಡ್ತಿರ್ತಕ್ಕಂಥದ್ದನ್ನ ಈ ದಿನ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಇಡೀ ಜಿಲ್ಲೆಗೆ ಕಳಕ ತಂದಿರುವಂಥದ್ದು ನೋಡ್ತಾ ಇದ್ದೇವೆ. 1 ಕೆಜಿ ಮಟನ್ಗೆ 1,500 ರೂಪಾಯಿ, 1 ಕೆಜಿ ಚಿಕನ್ಗೆ 500 ರೂಪಾಯಿ 700 ರೂಪಾಯಿ, ಗಾಂಜಾ, ಅಫೀಮು ಇತರ ವಸ್ತುಗಳಿಗೂ ಇಷ್ಟಿಷ್ಟು ಹಣ ಅಂತೇಳಿ. ಅವ್ರು ಬೇಕಾದ ಸ್ಥಳಗಳಲ್ಲಿ ಇರಬೇಕಂದ್ರೆ ಅಲ್ಲೂ ಒಂದು 5 ರಿಂದ 10 ಸಾವಿರ ತಿಂಗಳಿಗೆ ಈ ರೀತಿಯ ಮಂತ್ಲಿಯನ್ನು ಫಿಕ್ಸ್ ಮಾಡ್ಕೊಂಡು ವಸೂಲಿಯನ್ನು ಮಾಡ್ತಕ್ಕಂಥದ್ದನ್ನ ಇವತ್ತು ಅವರು ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧಪಟ್ಟ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ಸಸ್ಪೆಂಡ್ ಮಾಡಬೇಕು, ಸೇವೆಯಿಂದ ಅಮಾನತು ಮಾಡಬೇಕು, ಉನ್ನತವಾದ ತನಿಖೆಯನ್ನು ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಇನ್ನು ವೈರಲ್ ಆದ ಪತ್ರದಲ್ಲಿ ಜೈಲು ಅಧೀಕ್ಷಕಿ ಶಾಂತಮ್ಮ ಹಾಗೂ ಸಿಬ್ಬಂದಿ ಅನಿಲ್, ಶಿವರಾಜ್ ಮತ್ತು ರವಿ ವಿರುದ್ಧ ಆರೋಪ ಮಾಡಲಾಗಿದೆ. ಇವರ ಹಣದ ದಾಹದಿಂದಲೇ ಇಷ್ಟೆಲ್ಲ ಕರ್ಮಕಾಂಡ ನಡೀತಿದೆ ಅಂತಾನೂ ಆರೋಪಿಸಿದ್ದಾರೆ. ಹೀಗಾಗಿ ಮೇಲಾಧಿಕಾರಿಗಳು ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.